ಹಲೋ ಫ್ರೆಂಡ್ಸ್, ಪೊಟ್ಯಾಟೊ ಚಿಪ್ಸ್ ಡಿಫ್ರೆಂಟ್ ಕಲರ್ ಪ್ಯಾಕೆಟ್ನಲ್ಲಿ ಸಿಗೋ ಈ ಸ್ನ್ಯಾಕ್ಸ್ ನಮ್ಮೆಲ್ಲರ ಫೇವ್ರೆಟ್. ಅದರಲ್ಲೂ ನೀವೇನಾದರೂ 70s 80s ಇಲ್ಲ 90s ಕಿಡ್ಸ್ ಆಗಿದ್ರಂತೂ ನಮಗೆಲ್ಲ ಈ ಸ್ನ್ಯಾಕ್ ತುಂಬ ಅಪರೂಪ. ಪೊಟ್ಯಾಟೊ ಚಿಪ್ಸ್ ಸಿಕ್ಕಿದ ತಕ್ಷಣ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ವಿ ಅಲ್ವಾ. ಇವಾಗಿನ ಮಕ್ಕಳು ಬಿಡಿ, ಸ್ಕೂಲ್ ಗೇಟ್ ಆಚೆ ಬಂದ ತಕ್ಷಣ ಶುರುವಾಗುತ್ತೆ ಡಿಮ್ಯಾಂಡ್ಸು. ಅಮ್ಮ ಇವತ್ತು ಚಿಪ್ಸ್ ಕೊಡಿಸು, ಚಾಕ್ಲೇಟ್ ಕೊಡಿಸು, ಬಿಸ್ಕೆಟ್ ಕೊಡಿಸು, ಕೇಕ್ ಕೊಡಿಸು, ಐಸ್ ಕ್ರೀಮ್ ಕೊಡಿಸು ಅಂತ. ಚಿಪ್ಸ್ ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಚಿಪ್ಸ್ ಇಷ್ಟೇ ಇಷ್ಟ ಹಾಕಿದ್ದಾರೆ, ಗಾಳಿ ಮಾತ್ರ ಅಷ್ಟೊಂದು ತುಂಬಿಸಿದ್ದಾರೆ ಅಂದ್ಕೊಂಡಿರ್ತೀವಿ. ಹೊರಗಡೆಯಿಂದ ನೋಡೋದಕ್ಕೆ ಅಷ್ಟು ದಪ್ಪ ಕಾಣಿಸುತ್ತೆ, ಓಪನ್ ಮಾಡಿದ್ರೆ ₹5ಗೆ 5 ಪೀಸ್ ಹಾಕಿರ್ತಾರೆ ಅಂತ ಬೈಕೊಂಡಿರ್ತೀವಲ್ವಾ. ಚಿಪ್ಸ್ ಕಂಪನಿಗಳು ಹೀಗೇಕೆ ಮಾಡ್ತಾವಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಇದ್ರ ಹಿಂದೆ ಕೆಲವೊಂದು ಸೈಂಟಿಫಿಕ್ ರೀಸನ್ಸ್ ಇದೆ. ಚಿಪ್ಸ್ ಪ್ಯಾಕೆಟ್ ಒಳಗಡೆ ತುಂಬಿಸಿರೋಂತಹ ಗಾಳಿ ಶುದ್ಧ ನೈಟ್ರೋಜನ್. ಈ ನೈಟ್ರೋಜನ್ ಪ್ಯಾಕೆಟ್ನಲ್ಲಿರುವಂತಹ ಚಿಪ್ಸ್ಗಳು ಆಕ್ಸಿಡೈಸ್ ಆಗೋದನ್ನು ತಡೆಯುತ್ತೆ, ಅಂದರೆ ಹಾಳಾಗದೆ ಇರೋ ರೀತಿ ತಡೆಯುತ್ತೆ. ಇದರಿಂದ ಚಿಪ್ಸ್ಗಳು ತುಂಬ ದಿನಗಳವರೆಗೆ ಟೇಸ್ಟಿ ಮತ್ತು ಕ್ರಂಚಿಯಾಗಿ ಇರ್ತವೆ. ಫ್ರೆಂಡ್ಸ್, ಗಾಳಿಲಿ ಇಟ್ಟಿರೋಂತಹ ಯಾವುದೇ ಫುಡ್ ಪ್ರಾಡಕ್ಟ್ಸ್ಗಳು ಬೇಗ ಹಾಳಾಗ್ತವೆ. ಇದಕ್ಕೆ ಕಾರಣ ಆಕ್ಸಿಜನ್ ಗಾಳಿನಲ್ಲಿರೋ ಮಾಲಿಕ್ಯೂಲ್ಸ್ ಜೊತೆ ತುಂಬ ಬೇಗ ಬಾಂಡ್ ಆಗುತ್ತೆ. ಅದೇ ಚಿಪ್ಸ್ ಪ್ಯಾಕೆಟ್ಸ್ ಒಳಗೆ ನೈಟ್ರೋಜನ್ ಗ್ಯಾಸ್ ಹಾಕೋದ್ರಿಂದ ಆಕ್ಸಿಡೈಸ್ ಆಗೋದು ತಪ್ಪುತ್ತೆ, ಪ್ಯಾಕ್ ದೊಡ್ಡದಾಗಿ ಕಾಣುತ್ತೆ ಮತ್ತು ಕ್ಯಾರಿ ಮಾಡುವಾಗ ಚಿಪ್ಸ್ಗಳು ಮುರಿಯದ ಹಾಗೆ ಕಾಪಾಡುತ್ತೆ. ಕೆಲವು ವರ್ಷಗಳ ಹಿಂದೆ ಕೆಲವರು ಮಾತಾಡೋದನ್ನು ಕೇಳಿರ್ತೀರ, ಈಗ ಮಾರ್ಕೆಟ್ಗೆ ಪ್ಲಾಸ್ಟಿಕ್ ಚಿಪ್ಸ್ ಬಂದಿದೆ, ಪ್ಲಾಸ್ಟಿಕ್ ರೈಸ್ ಬಂದಿದೆ, ಪ್ಲಾಸ್ಟಿಕ್ ಕುರ್ಕುರೆ ಲೇಸ್ ಎಲ್ಲ ಬಂದಿದೆ ಅಂತ. ಅದನ್ನು ಪ್ಲಾಸ್ಟಿಕ್ನಿಂದ ಮಾಡಿರ್ತಾರೆ ಅನ್ನೋ ಕಾರಣಕ್ಕೆ ಅದಕ್ಕೆ ಬೆಂಕಿನ ಹಾಕಿದಾಗ ಸುಟ್ಟು ಹೋಗುತ್ತೆ ಅನ್ನೋದನ್ನು ಕೇಳಿರ್ತೀರ. ಬಟ್ ಇದೊಂದು ಇಂಪ್ರ್ಯಾಕ್ಟಿಕಲ್ ಸ್ಟೇಟ್ಮೆಂಟ್. ಲಾಜಿಕ್ ಏನಂದರೆ, ಯಾವುದೇ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋವಂತಹ ಕಾರ್ಬೋಹೈಡ್ರೇಟ್ಸ್ ಮತ್ತು ಕಡಿಮೆ ಮಾಯಿಶ್ಚರ್ ಇರೋವಂತಹ ಫುಡ್ನ ನಾವು ಬೆಂಕಿ ಹತ್ರ ತೊಗೊಂಡೋಗಿ ಸುಡೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಪೂರ್ತಿಯಾಗಿ ಸುಟ್ಟೋಗುತ್ತೆ. ಇದು ನಾವು ತಿನ್ನೋವಂತಹ ಕಡಲೆಪುರಿ, ಬನಾನಾ ಚಿಪ್ಸ್, ಹಪ್ಪಳ, ಆಲ್ಮಂಡ್, ಪೀನಟ್ಸ್ ಮತ್ತು ಪಾಪ್ಕಾರ್ನ್ಗೂ ಅನ್ವಯ ಆಗುತ್ತೆ. ಸೊ ಅದು ಬರ್ನ್ಟ್ ಆಗೋದಕ್ಕೆ ಕಾರಣ ಅದರಲ್ಲಿರೋ ಎಕ್ಸೆಸ್ ಆಫ್ ಆಯಿಲ್ ಮತ್ತು ಕಾರ್ಬೋಹೈಡ್ರೇಟ್ಸ್. ಮಕ್ಕಳು ಹಠ ಮಾಡಿದ ತಕ್ಷಣ ಅವ್ರ ಗಲಾಟೆ ನಿಲ್ಲಿಸೋಕೆ ಮತ್ತು ಅವರ ಅಳುನ ನಿಲ್ಲಿಸ್ಬೇಕು ಅಂತ ಪಟ್ ಅಂತ ಚಿಪ್ಸ್ ಕೊಡಿಸ್ಬಿಡ್ತೀವಿ. ಆಮೇಲೆ ಯೋಚನೆ ಮಾಡ್ತೀವಿ ಅದು ಎಷ್ಟು ಹೆಲ್ದಿ ಅಂತ. ಎಕ್ಸೆಸ್ ಆಫ್ ಎನಿಥಿಂಗ್ ಈಸ್ ಬ್ಯಾಡ್ ಫಾರ್ ಅವರ್ ಹೆಲ್ತ್ ಅಂತಾನೂ ಹೇಳ್ತೀವಿ, ಜಂಕ್ ಫುಡ್ ಅಂತಾನೂ ಡಿಸ್ಕ್ರೈಬ್ ಮಾಡ್ತೀವಿ. ಯಾಕಂದರೆ ಫ್ಯಾಟ್, ಶುಗರ್ ಮತ್ತು ಸಾಲ್ಟ್ ಜಾಸ್ತಿ ಇರುತ್ತೆ. ಹೈ ಇಂಟೇಕ್ ಆಫ್ ಸೋಡಿಯಮ್ಮಿಂದ BP ಜಾಸ್ತಿ ಆಗ್ಬೋದು, ವಿಚ್ ದೆನ್ ಲೀಡ್ಸ್ ಟು ಸ್ಟ್ರೋಕ್, ಹಾರ್ಟ್ ಫೇಲ್ಯೂರ್ ಮತ್ತು ಕಿಡ್ನಿ ಡಿಸೀಸ್ ಆಗ್ಬೋದು ಅಂತ. ಹೀಗೆಲ್ಲ ಹೇಳಿ ಎದುರಿಸ್ಬಿಟ್ರೆ ದೊಡ್ಡವ್ರಿಗೆ ಇಷ್ಟು ಹೇಳಿದ್ರೆ ಸಾಕು ಗೊತ್ತಾಗುತ್ತೆ. ಆದರೆ ಮಕ್ಕಳು ಚಿಪ್ಸ್ ಬೇಕೇ ಬೇಕು ಅಂತ ಹಠ ಮಾಡಿದಾಗ ನೀವು ಬಂದು ಸಮಾಧಾನ ಮಾಡ್ತೀರಾ ಅಂತ ಬೈಕೋಬೇಡಿ. ಎಲ್ಲದಕ್ಕೂ ಮಾಡರೇಷನ್ ಈಸ್ ದಿ ಕೀ. ಅದರಲ್ಲೂ ಎಲ್ಲ ತಾಯಂದಿರಿಗೂ ಗೊತ್ತೇ ಇರುತ್ತೆ ಅವರ ಮಕ್ಕಳ ಫುಡ್ಡನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಎಷ್ಟು ನ್ಯೂಟ್ರಿಯೆಂಟ್ಸ್ನ ಕೊಡಬೇಕು, ಹಾಗೆ ಜಂಕ್ ಫುಡ್ಡನ್ನ ಎಷ್ಟು ಅಲೋ ಮಾಡಬೇಕು ಅಂತ. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಡಲು ಫ್ಯಾಕ್ಟ್ಸ್ ಗುರು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.